ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 15ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ನಿಫ್ಟಿಯಲ್ಲಿ 231 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 1% ನಿಫ್ಟಿ ಇವತ್ತು ಗೇನ್ ಆಯಿತು. ಬಟ್ ಓಪನಿಂಗ್ ಇನ್ನೂ ಸ್ಟ್ರಾಂಗ್ ಆಗಿತ್ತು. 24,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಓಪನ್ ಆಗಿತ್ತು. ಬಟ್ 150 ಪಾಯಿಂಟ್ಗಳ ಸೆಲ್ಲಿಂಗ್ ಪ್ರೆಷರೇ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ಇವತ್ತು ಆಲ್ಮೋಸ್ಟ್ 1% ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.7% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕಂಟಿನ್ಯೂಸ್ ವೀಕ್ನೆಸ್ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತು ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಎಮರ್ಜ್ ಆಗಿದೆ. IT ಇಂಡೆಕ್ಸ್ ಕೂಡ 1% ಗೇನ್ ಆಗಿದೆ. ನಿಫ್ಟಿ ಆಟೋ ಸೆಕ್ಟರ್ನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. 2.6% ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ ಗೇನ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಮೊಮೆಂಟಮ್ಗೆ ರೀಸನ್ ವೀಕೆಂಡಲ್ಲೇ ಗೊತ್ತಾಗಿತ್ತು. US ಮತ್ತು ಇರಾನ್ ನಡುವೆ ವಾರ್ ಸ್ಟಾಪ್ ಆಗಿ ಡೀಲ್ ಸೈನ್ ಆಗುತ್ತೆ ಅನ್ನುವಂಥ ನ್ಯೂಸ್ ಇದೆ. ಶುಕ್ರವಾರ ಜೂನ್ 19ಕ್ಕೆ ಸ್ಕಾಟ್ಲೆಂಡ್ನ ಜಿನಿವಾನಲ್ಲಿ ಈ ಒಂದು ಡೀಲ್ ಸೈನ್ ಆಗುತ್ತೆ. ಸೊ ಅದರ ನಡುವೆ ಏನಾದರೂ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆ ಆದರೆ ಮತ್ತೆ ವಾರ್ ಸಿಚುವೇಶನ್ ಇಂಟೆನ್ಸಿಫೈ ಆಗ್ಬೋದು. ಬಟ್ ಸದ್ಯಕ್ಕೆ ಸಿಚುವೇಶನ್ಸ್ ಕಂಟ್ರೋಲ್ನಲ್ಲಿ ಇದೆ. ಆ ರೀಸನ್ನಿಂದ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ US ಏನು ಸ್ಟ್ರೈಟ್ ಆಫ್ ಹಾರ್ಮೋಸ್ನಲ್ಲಿ ನಾವೆಲ್ ಬ್ಲಾಕೇಡನ್ನು ಹಾಕಿದ್ರು, ಅದನ್ನು ಆಲ್ರೆಡಿ ರಿಮೂವ್ ಮಾಡಿದ್ದಾರೆ. ಸೊ ಇರಾನ್ ಈಗ ಒಂದು ಕ್ಲಿಯರೆನ್ಸನ್ನು ಕೊಟ್ಟರೆ ಸೊ ಶಿಪ್ ಮೊಮೆಂಟಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಒಂದು ಕ್ರೈಸಿಸ್ ಏನಿದೆ ಆದಷ್ಟು ಬೇಗ ಎಂಡ್ ಆಗೋದಿಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಲೊಜಿಸ್ಟಿಕ್ಸ್ ಕ್ಲಿಯರ್ ಆಗಬೇಕಾಗುತ್ತೆ. ಆಗಷ್ಟೇ ಈ ಒಂದು ಕ್ರೂಡ್ ಆಯಿಲ್ನ ಕ್ರೈಸಿಸ್ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಫೈನಲಿ ಈ ಒಂದು 108 ದಿನಗಳ ವಾರ್ ಏನಿದೆ ಇದು ಎಂಡ್ ಆಗ್ತಿರೋದು ಖಂಡಿತವಾಗ್ಲೂ ಗ್ಲೋಬಲ್ ಎಕಾನಮಿಗೆ ಒಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ ಈ ಒಂದು ನ್ಯೂಸ್ ಬರ್ತಿದ್ದಂಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಫಾಲ್ ಆಗಿದೆ. ವೀಕೆಂಡ್ನಲ್ಲೇ $85 $86ನ ಅರೌಂಡಲ್ಲಿ ಕ್ರೂಡ್ ಪ್ರೈಸಸ್ ಟ್ರೇಡ್ ಆಗ್ತಿತ್ತು. ಈಗ $83ನ ಅರೌಂಡಲ್ಲಿ ಕ್ರೂಡ್ ಆಯಿಲ್ನ ಪ್ರೈಸಸ್ ಟ್ರೇಡ್ ಆಗ್ತದೆ. ಸೊ $80ನ ಕೆಳಗಡೆ ಕ್ರೂಡ್ ಪ್ರೈಸ್ ಬರುವಂಥ ಚಾನ್ಸಸ್ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಕಾಣಿಸ್ತದೆ. ಯಾಕೆಂದರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆದರೂ ಕೂಡ ಸ್ಟಾಕ್ ಕ್ಲಿಯರೆನ್ಸ್ ಆಗಬೇಕಾಗುತ್ತೆ. ಹಾಗೆಯೇ ಸಾಕಷ್ಟು ಡ್ಯಾಮೇಜಸ್ ಗಲ್ಫ್ನಲ್ಲಿ ಆಗಿದೆ. ಅದೆಲ್ಲ ಕೂಡ ಸರಿಯಾಗಿ ಯಾವ ರೀತಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕ್ಲಿಯರ್ ಆಗುತ್ತೆ, ಹಾಗೆ ಯಾವ ರೀತಿಯಲ್ಲಿ ಡಿಮ್ಯಾಂಡ್ ಫುಲ್ಫಿಲ್ಮೆಂಟ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಕ್ರೂಡ್ ಪ್ರೈಸಸ್ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಡಾಲರ್ನ ಮುಂದೆ ನಮ್ಮ ಕರೆನ್ಸಿ ಕೂಡ ಸ್ವಲ್ಪ ಮಟ್ಟಿಗೆ ರಿಕವರ್ ಆಯಿತು. 96ರ ಕೆಳಗಡೆ ರುಪಿ ಹೋಗಿತ್ತು. ಬಟ್ ಈ ಒಂದು ನ್ಯೂಸ್ನಿಂದ ಸ್ವಲ್ಪ ಮಟ್ಟಿಗೆ ರಿಕವರಿ ರುಪಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ವಾರ್ ಎಂಡ್ ಆಗಿ ಕ್ರೂಡ್ ಕ್ರೈಸಿಸ್ ಕಡಿಮೆ ಆದರೆ ರುಪಿ ಇನ್ನಷ್ಟು ಚೇತರಿಕೆಯನ್ನು ಪಡ್ಕೋಬೋದು. ಬಟ್ US ಇರಾನ್ನ ಡೀಲ್ನಿಂದ ಒಂದು ಬುಲ್ ರನ್ ಬರುತ್ತೆ ಅನ್ನುವಂಥ ಸಿಚುವೇಶನ್ಗೆ ಈಗಲೂ ಕೂಡ ಯಾವುದೇ ಒಂದು ಬ್ರೋಕರೇಜಸ್ಗಳು ಹೋಗ್ತಿಲ್ಲ. ಇದು ಭಾರತದ ಎಕಾನಮಿಗೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗುತ್ತೆ. ಬಟ್ ಓವರ್ ಆಲ್ ಕಂಪನಿಗಳ ಫಂಡಮೆಂಟಲ್ಸ್ ಹಾಗೆ ಕ್ವಾರ್ಟರ್ಲಿ ರಿಸಲ್ಟ್ ಯಾವ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸಾಕಷ್ಟು ಬ್ರೋಕರೇಜಸ್ಗಳು ಕೂಡ ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ AI ರಿಲೇಟೆಡ್ ಕನ್ಸರ್ನ್ಸ್ಗಳು ಕೂಡ IT ಸೆಕ್ಟರ್ಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿದೆ. ಅದೆಲ್ಲ ಫ್ಯಾಕ್ಟರ್ಸ್ ಇನ್ನೂ ಕೂಡ ಫ್ಯಾಕ್ಟರ್ ಇನ್ ಆಗುತ್ತೆ ಅನ್ನೋದು ಸಾಕಷ್ಟು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ ಮಾನ್ಸೂನ್ ಕೂಡ ವೀಕ್ ಆಗಿರುತ್ತೆ ಅನ್ನುವಂಥ ರಿಪೋರ್ಟ್ ವೆದರ್ ಡಿಪಾರ್ಟ್ಮೆಂಟ್ನ ಕಡೆಯಿಂದ ಬಂದಿದೆ. ಆ ಎಲ್ಲ ಫ್ಯಾಕ್ಟರ್ಗಳನ್ನು ಕೂಡ ಕನ್ಸಿಡರ್ ಮಾಡಬೇಕು. ಬಟ್ ಈ ಒಂದು ವಾರ್ನಿಂದ ಏನು ಕ್ರೈಸಿಸ್ ಕ್ರಿಯೇಟ್ ಆಗಿತ್ತು ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಕ್ರೂಡ್ ಸೆನ್ಸಿಟಿವ್ ಸೆಕ್ಟರ್ಸ್ ಅಥವಾ ಸ್ಟಾಕ್ಸ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ಬೋದು. ಸೊ CLSA ರೀಸೆಂಟಾಗಿ 26,000 ಲೆವೆಲ್ನ ಟಾರ್ಗೆಟ್ಸನ್ನು ನಿಫ್ಟಿಗೆ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಬರ್ನ್ಸ್ಟೈನ್ ಕೂಡ US ಇರಾನ್ ಪೀಸ್ ಡೀಲ್ ಆದರೂ ಕೂಡ ಟಾರ್ಗೆಟ್ಸ್ ಇನ್ಕ್ರೀಸ್ ಆಗೋದಿಲ್ಲ. ಇಯರ್ ಎಂಡ್ ಟಾರ್ಗೆಟ್ 26,000ನೇ ಆಗಿರುತ್ತೆ ನಿಫ್ಟಿಗೆ ಅಂತ ಹೇಳಿದ್ದಾರೆ. ಇವರು ಕೂಡ ಅಷ್ಟೇ ಸಿಮಿಲರ್ ಕಂಡೀಷನ್ಸ್ಗಳನ್ನೇ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ಈ ಒಂದು ವಾರ್ನ ಸಿಚುವೇಶನ್ಸ್ನಿಂದ ಕೆಲವೊಂದಿಷ್ಟು ಸೆಕ್ಟರ್ಗಳಿಗೆ ಬೆನಿಫಿಟ್ ಆಗ್ಬೋದು. ಬಟ್ ಓವರ್ ಆಲ್ ಮಾರ್ಕೆಟ್ ರಿಕವರ್ ಆಗಬೇಕು ಅಂದರೆ FIIs ಮತ್ತು ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಡಾಲರ್ನ ಮುಂದೆ ರುಪಿ ಸ್ಟ್ರಾಂಗ್ ಆಗ್ತಾ ಹೋಗಬೇಕಾಗುತ್ತೆ. ಹಾಗೆ ಭಾರತದ ಗ್ರೋತ್ ಫೋರ್ಕ್ಯಾಸ್ಟ್ ಸ್ಟ್ರಾಂಗ್ ಆಗಬೇಕು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಸ್ಲೋ ಆಗಿ ಎಲ್ಲ ಇನ್ ಪ್ಲೇಸ್ ಬರುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ವಾರ್ ಸ್ಟಾಪ್ ಆಗಿ ಮತ್ತೆ ನಮ್ಮ ಇನ್ಫ್ಲೇಷನ್ಸ್ ಫಾಲ್ ಆಗ್ತಾ ಹೋಗಿ ಕರೆನ್ಸಿ ರಿಕವರ್ ಆಗ್ತಾ ಹೋದರೆ ಖಂಡಿತವಾಗ್ಲೂ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ವಾರ್ ಸಿಚುವೇಶನ್ಸ್ ಮತ್ತೆ ಕ್ರಿಟಿಕಲ್ ಆಗಿದ್ದರಿಂದ ಗೋಲ್ಡ್ ಮತ್ತು ಸಿಲ್ವರ್ನಲ್ಲಿ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಬಟ್ ಈಗ ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ಸುಧಾರಿಸ್ತಿರೋದ್ರಿಂದ ಗೋಲ್ಡ್ ಸಿಲ್ವರ್ ETFsಗಳಲ್ಲಿ ಕೂಡ ಒಳ್ಳೆಯ ಒಂದು ಮೊಮೆಂಟಮ್ ಬಂದಿದೆ. ಸೊ ಬಯರ್ಸ್ ಮತ್ತು ಗೋಲ್ಡ್ ಸಿಲ್ವರ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಕ್ರೂಡ್ ಪ್ರೈಸಸ್ ಕಂಟ್ರೋಲ್ಗೆ ಬರೋದು ಗೋಲ್ಡ್ ಸಿಲ್ವರ್ನ ಮೊಮೆಂಟಮ್ಗೆ ಕಾರಣ ಆಗ್ಬೋದು. ಹಾಗೆ ಕ್ರೂಡ್ ಸೆನ್ಸಿಟಿವ್ ಸೆಕ್ಟರ್ ಅಥವಾ ಸ್ಟಾಕ್ಸ್ ಏನಿದೆ ಇಂಡಿಗೋ, ಏಷ್ಯನ್ ಪೇಂಟ್ಸ್, HPCL, BPCL, IOCL ಈ ಎಲ್ಲ ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಈ ಸ್ಟಾಕ್ಗಳಿಗೆ ಕ್ರೂಡ್ ಪ್ರೈಸಸ್ ಫಾಲ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕ್ರೂಡ್ ಪ್ರೈಸಸ್ನಲ್ಲಿ ಫಾಲ್ ಬಂದಾಗೆಲ್ಲ ಈ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗುತ್ತೆ. ಕ್ರೂಡ್ ಪ್ರೈಸಸ್ ಜಾಸ್ತಿ ಆದರೆ ಮತ್ತೆ ಈ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಬರ್ಬೋದು. ಎಸ್ಪೆಷಲಿ ಪೇಂಟ್ ಸೆಕ್ಟರ್,
ಟೈರ್ ಸೆಕ್ಟರ್, ಕೆಮಿಕಲ್ ಸೆಕ್ಟರ್ ಹಾಗೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ಕ್ರೂಡ್ ಪ್ರೈಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟ್ರೆಂಟ್ ಟಾಪ್ ಗೇನರ್ ಆಗಿತ್ತು. 5.5% ಜಂಪ್ ಟ್ರೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್ನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ಯಾವಾಗೆಲ್ಲ ನಿಫ್ಟಿಯಲ್ಲಿ ಮೊಮೆಂಟಮ್ ಇರುತ್ತೆ ಆಗ ಶ್ರೀರಾಮ್ ಫಿನಾನ್ಸ್ ಸ್ಟ್ರಾಂಗ್ ಆಗಿನೇ ಪರ್ಫಾರ್ಮ್ ಮಾಡುತ್ತೆ. ಬಟ್ ಓವರ್ ಆಲ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಶ್ರೀರಾಮ್ ಫಿನಾನ್ಸಲ್ಲಿ ಕೂಡ ಕರೆಕ್ಷನ್ ಇರುತ್ತೆ. HDFC ಲೈಫ್ನಲ್ಲಿ ಕೂಡ 4.5% ಜಂಪ್ ನೋಡೋದಕ್ಕೆ ಸಿಕ್ತು. ಐಶರ್ ಮೋಟಾರ್ಸ್ ಕೂಡ 4% ಗೇನ್ ಆಗಿದೆ. ಹಾಗೆ ಇಂಡಿಗೋನಲ್ಲಿ ಕೂಡ 3.5% ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ NTPC, ಬಜಾಜ್ ಆಟೋನಲ್ಲಿ 1% ಹೆಚ್ಚಿನ ಕರೆಕ್ಷನ್ ಕಾಣಿಸಿದೆ. ONGCಯಲ್ಲಿ ಕೂಡ 1% ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸೊ ಕ್ರೂಡ್ ಪ್ರೈಸಸ್ ಫಾಲ್ ಆಗೋದು ONGC, ಆಯಿಲ್ ಇಂಡಿಯಾ, ರಿಲಯನ್ಸ್ಗೆ ನೆಗೆಟಿವ್ ಆಗಿರುತ್ತೆ. ICICI ಬ್ಯಾಂಕ್, ಇಂಡಾಲ್ಕೋ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ವೇದಾಂತ ಲಿಮಿಟೆಡ್ ತಮ್ಮ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡುವ ಡಿಸಿಷನನ್ನು ತಗೊಂಡಿದ್ರು. ವೇದಾಂತ ಏನಿದೆ 5 ಡಿಫ್ರೆಂಟ್ ಎಂಟಿಟಿಯಾಗಿ ಈಗ ಡಿವೈಡ್ ಆಗಿದೆ. ಹಾಗೆಯೇ ಡಿವೈಡ್ ಆದಂಥ ಡಿಮರ್ಜ್ಡ್ ಎಂಟಿಟೀಸ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ವೇದಾಂತ ಆಯಿಲ್ ಆ್ಯಂಡ್ ಗ್ಯಾಸ್ ಲಿಮಿಟೆಡ್ 38ರ ಪ್ರೈಸ್ನಲ್ಲಿ ಲಿಸ್ಟ್ ಆಗಿದೆ. ಸೊ ವೇದಾಂತ ಪವರ್ ಲಿಮಿಟೆಡ್ 41ರ ಪ್ರೈಸ್ನಲ್ಲಿ ಲಿಸ್ಟ್ ಆದರೆ ವೇದಾಂತ ಐರನ್ ಆ್ಯಂಡ್ ಸ್ಟೀಲ್ 20ರ ಪ್ರೈಸ್ನಲ್ಲಿ ಲಿಸ್ಟ್ ಆಗಿದೆ. ಬಟ್ ಸರ್ಪ್ರೈಸಿಂಗ್ ಲಿಸ್ಟಿಂಗ್ ಆಗಿದ್ದು ವೇದಾಂತ ಅಲ್ಯೂಮಿನಿಯಂ ಬಿಸ್ನೆಸ್ನಲ್ಲಿ. ಸೊ 420ರಿಂದ 450ರ ಲೆವೆಲ್ನಲ್ಲಿ ಲಿಸ್ಟ್ ಆಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. 522ರ ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇದೊಂದು ಪಾಸಿಟಿವ್ ಲಿಸ್ಟಿಂಗ್ ಆಗಿರುತ್ತೆ. ಹಾಗೆ ವೇದಾಂತ ಲಿಮಿಟೆಡ್ ಏನು ಎಂಟಿಟಿ ಇದೆ ಇದು ರೆಸಿಡ್ಯೂಯಲ್ ಬಿಸ್ನೆಸ್ಸನ್ನು ಮಾತ್ರ ಹ್ಯಾಂಡಲ್ ಮಾಡುತ್ತೆ. ಸೊ ನೀವು ಯಾವ ಒಂದು ವೇದಾಂತ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಆ ಸ್ಟಾಕನ್ನು ಹೋಲ್ಡ್ ಮಾಡಿ ಕಂಟಿನ್ಯೂ ಮಾಡ್ಬೋದಾಗತ್ತೆ. ಮೀಶೋ ಕಿರಾನಾ ಕ್ಲಬ್ ಅನ್ನುವಂಥ ಒಂದು ಕಂಪನಿ B2B ಮಾರ್ಕೆಟ್ ಪ್ಲೇಸನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. 202 ಕೋಟಿಗೆ ಈ ಒಂದು ಆಕ್ವಿಸಿಷನ್ ಆಗಿದೆ. ಇದು ಮೀಶೋಗೆ ತುಂಬಾ ಪಾಸಿಟಿವ್ ಆಗಿರುತ್ತೆ. ಯಾಕೆಂದರೆ ಕಿರಾನಾ ಕ್ಲಬ್ 4.1 ಮಿಲಿಯನ್ನ ರೀಟೇಲ್ ಸಬ್ಸ್ಕ್ರೈಬರ್ ಬೇಸನ್ನು ಹೊಂದಿದೆ. ಸೊ ಇದು ಮೀಶೋ ತಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಮೀಶೋ ಕೂಡ ಸಣ್ಣ ಸಣ್ಣ ರಿಟೇಲರ್ಸ್ಗಳನ್ನು ಟಾರ್ಗೆಟ್ ಮಾಡಿ ಅವರಿಂದ ಪ್ರಾಡಕ್ಟ್ಸ್ಗಳನ್ನು ಕಸ್ಟಮರ್ಸ್ಗಳಿಗೆ ತಲುಪಿಸ್ತಿದ್ರು. ಈಗ ಕಿರಾಣಾ ಕ್ಲಬ್ನ ರಿಟೇಲರ್ಸ್ ಕೂಡ ಆ್ಯಡ್ ಆಗೋದ್ರಿಂದ ಮೀಶೋನ ರೀಚ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ಮೀಶೋ ಸ್ಟಾಕ್ ಪ್ರೈಸ್ನಲ್ಲಿ ಹೆಚ್ಚಿನ ಒಂದು ಮೊಮೆಂಟಮ್ ಏನು ಇರಲಿಲ್ಲ. ಫ್ಲಾಟ್ ಆಗಿನ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಬಟ್ ಈ ಅಕ್ವಿಸಿಷನ್ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. HDFC AMC, ಮೋತಿಲಾಲ್ ಓಸ್ವಾಲ್, ನಿಪಾನ್ ಈ AMC ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಫಿನಾನ್ಸ್ ಮಿನಿಸ್ಟರ್ನ ಕಡೆಯಿಂದ ಬಂದಂಥ ಒಂದು ಅನೌನ್ಸ್ಮೆಂಟ್ ಆಗಿರುತ್ತೆ. ರೀಸೆಂಟಾಗಿ ಗೌರ್ಮೆಂಟ್ FIIs ಏನಾದರೂ ಗೌರ್ಮೆಂಟ್ ಲಿಸ್ಟೆಡ್ ಸೆಕ್ಯೂರಿಟೀಸ್ಗಳಲ್ಲಿ ಅಥವಾ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ LTCG ಟ್ಯಾಕ್ಸಸ್ ಇರೋದಿಲ್ಲ ಅಂತ ಅನೌನ್ಸ್ಮೆಂಟನ್ನು ಮಾಡಿದರು. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಮುಂದೆ FPI ಇನ್ವೆಸ್ಟ್ಮೆಂಟನ್ನು ಭಾರತಕ್ಕೆ ತರೋದಕ್ಕೆ ಯಾವೆಲ್ಲ ಮೆಜರ್ಸ್ಗಳನ್ನು ತಗೋಬೇಕು ಅದನ್ನು ನಾವು ತಗೋತೀವಿ ಅಂತ ಹೇಳಿದ್ದಾರೆ. ಇದು AMCಗಳಿಗೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ನ್ಯೂಸ್ ಆಗಿದೆ. ಅಂದರೆ ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಭಾರತಕ್ಕೆ ಬರುತ್ತೆ ಅಂದರೆ ಅದು AMCಗಳ ಮುಖಾಂತರನೇ ಬರುತ್ತೆ. ಆ ರೀಸನ್ನಿಂದ HDFC AMC, ಮೋತಿಲಾಲ್ ಓಸ್ವಾಲ್, ನಿಪಾನ್, ಏಂಜಲ್ ಒನ್ ಈ ಎಲ್ಲ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಶೆನೈಡರ್ ಎಲೆಕ್ಟ್ರಿಕ್ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಪ್ರೈಸ್ನಲ್ಲಿ 10%ನ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇವರ ಪೇರೆಂಟ್ ಕಂಪನಿ ಫಾಕ್ಸ್ಕಾನ್ ಲಿಮಿಟೆಡ್ನ ಜೊತೆಯಲ್ಲಿ ಡೀಲನ್ನು ಸೈನ್ ಮಾಡಿದ್ದಾರೆ. AI ಡೇಟಾ ಸೆಂಟರ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈ ಒಂದು ಡೀಲ್ ಸೈನ್ ಆಗಿದೆ. ಸೊ ಫಾಕ್ಸ್ಕಾನ್ AIನಲ್ಲಿ ಒಳ್ಳೆ ಒಂದು ಹೋಲ್ಡನ್ನು ಹೊಂದಿದೆ. ಸೊ ಅದರ ಜೊತೆಯಲ್ಲಿ ಶೆನೈಡರ್ನ ಎಲೆಕ್ಟ್ರಿಕ್ ಕೇಪಬಿಲಿಟೀಸ್ ಹಾಗೆ ಪವರ್ ಸಿಸ್ಟಮ್ಸ್ ಆ್ಯಡಪ್ ಆದರೆ ಒಂದು ಸ್ಟ್ರಾಂಗ್ AI ಡೇಟಾ ಸೆಂಟರ್ಸ್ಗಳನ್ನು ಇವರು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಇದು ಖಂಡಿತವಾಗ್ಲೂ ಸ್ಟಾಕ್ಗೆ ಪಾಸಿಟಿವ್ ಆಗಿತ್ತು. ಆದ್ದರಿಂದ ಒಳ್ಳೆ ಒಂದು ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಅರಬಿಂದೋ ಫಾರ್ಮಾ ಸ್ಟಾಕ್ ಪ್ರೈಸ್ನಲ್ಲಿ 5%ನ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸ್ಟ್ರಾಂಗ್ ಮಾರ್ಕೆಟ್ನಲ್ಲಿ ಕೂಡ ಅರಬಿಂದೋ ಫಾರ್ಮಾ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಇದಕ್ಕೆ ರೀಸನ್ ಇವರ ಸಬ್ಸಿಡರಿ ಕಂಪನಿ ಯೋಗಿಯಾ ಫಾರ್ಮಾ ಸ್ಪೆಷಾಲಿಟೀಸ್ ತೆಲಂಗಾಣ ಫೆಸಿಲಿಟಿ ಏನಿದೆ ಅದರಲ್ಲಿ USFDA ಕೆಲವೊಂದಿಷ್ಟು ಇನ್ಸ್ಪೆಕ್ಷನನ್ನು ಮಾಡಿದ್ರು. ಈಗ ಒಫಿಷಿಯಲ್ ಆಕ್ಷನ್ ಇಂಡಿಕೇಟೆಡ್ ಅನ್ನೋದೊಂದು ಒಂದು ಸ್ಟೇಟಸನ್ನು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಆಕ್ಷನ್ಸ್ಗಳು ಆದಾಗ ಸ್ವಲ್ಪ ಮಟ್ಟಿಗೆ ಫಾರ್ಮಾ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಇರುತ್ತೆ. ಆ ಅಬ್ಸರ್ವೇಷನ್ಸ್ಗಳನ್ನು ಅವರು ಕ್ಲಿಯರ್ ಮಾಡ್ತಾ ಹೋದಾಗ ಮತ್ತೆ ಸ್ಟಾಕ್ ರಿಕವರ್ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.